ಪ್ರೈಸ್ ದ ಲಾರ್ಡ್. ಕರ್ತ ನಮಗೆ ಸ್ತೋತ್ರವಾಗಲಿ. ಈ ದಿನದ ದೇವರ ಸಂದೇಶ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 17ನೇ ವಚನ. ಸೊ ಇವತ್ತು ಯಾಕೆ ದೇವರು ಈ ವಾಕ್ಯವನ್ನು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅನೇಕರು ಅನ್ಕೊಳ್ತಾ ಇದ್ದೀರಾ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಪ್ರತಿದಿನವೂ ನನ್ನ ಜೀವಿತ ಹೋರಾಟವಾಗಿದೆ, ಪ್ರತಿದಿನ ನನ್ನ ಜೀವಿತದಲ್ಲಿ ಕಣ್ಣೀರಿನ ದಿನವಾಗಿದೆ, ಪ್ರತಿದಿನ ನನ್ನ ಜೀವಿತದಲ್ಲಿ ಏನೋ ಒಂದು ಭಯ, ಏನೋ ಒಂದು ಕಲವಲ, ಏನೋ ಒಂದು ಹೋರಾಟ, ಕಣ್ಣೀರಿನ ಹಾದಿ, ದುಃಖದ ಹಾದಿ, ಭಯದ ಹಾದಿ ಅಂತ ನೀವು ಭಯ ಪಡ್ತಾ ಇದ್ರೆ ಆ ವಾಕ್ಯ ನಿಮಗಾಗಿದೆ. ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ನೀವು ಯುದ್ಧ ಮಾಡ್ತಾ ಇದ್ದೀರಾ, ಕುಟುಂಬದಲ್ಲಿ ಯುದ್ಧ ಮಾಡ್ತಾ ಇದ್ದೀರಾ, ಸಮಸ್ಯೆಗಳ ಮಧ್ಯದಲ್ಲಿ ಯುದ್ಧ ಮಾಡ್ತಾ ಇದ್ದೀರಾ, ದುರಾತ್ಮಗಳ ಮಧ್ಯದಲ್ಲಿ ಯುದ್ಧ ಮಾಡ್ತಾ ಇದ್ದೀರಾ. ದೇವ್ರು ಹೇಳ್ತಾ ಇದ್ದಾರೆ, ನಿಮಗಾಗಿ ನಾನು ಇವತ್ತು ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳಿಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ನಾನು ಬರ್ತಾ ಇದ್ದೀನಿ, ನಿಮ್ಮ ಕಣ್ಣೀರನ್ನ ಒರೆಸಲಿಕ್ಕಾಗಿ ನಾನು ಬರ್ತಾ ಇದ್ದೀನಿ. ಹೌದಲ್ವಾ? ನಮ್ಮ ದೇವರು ಒಂದು ಮಾತಿಗೆ ಲೋಕಕ್ಕೆ ಬೆಳಕು ಕೊಟ್ಟರು, ದೇವರು ಒಂದು ಮಾತಿಗೆ ಅನೇಕ ಬಿಡುಗಡೆಗಳು ಉಂಟಾಯಿತು, ದೇವರ ಒಂದು ಮಾತಿಗೆ ಜಯ ಉಂಟಾಯಿತು. ಇವತ್ತು ದೇವರ ಒಂದು ಮಾತು ನಮಗೂ ನಿಮಗೂ ದೇವರು ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಆ ಒಂದು ಮಾತೆ ನಿಮಗಾಗಿ ನಾನು ಯುದ್ಧ ಮಾಡುವೇನು ಎಂಬುದಾಗಿ. ಸೊ ಅದು ಯಾವ್ದು ವಾಕ್ಯನ ನಾವು ನೋಡಿಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನ ಅವರ ಸೇನೆಗೆ ವಿರೋಧವಾಗಿ 3 ವಿಧವಾದ ಜನಸಮೂಹ ಯುದ್ಧಕ್ಕೆ ಬರ್ತಾರೆ. ಮೆಕೋನಿಯರು, ಅಮ್ಮೋನಿಯರು ಮತ್ತೆ ಮೋವಾಬ್ಯರು. ಸೊ ಇವ್ರು ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನಿಗೆ ಈ ಸಂದೇಶ ಬಂದಾಗ ಭಯ ಆಗುತ್ತೆ. ಸೊ ನಾವಾಗಿರೋ ಭಯ ಆದಾಗ ಏನ್ ಮಾಡ್ತೀವಿ, ನಮ್ಮ ಬಲ ಏನಿದೆ, ನಮ್ಮ ಜನ ಏನಿದ್ದಾರೆ, ನಾವು ಹೇಗೆ ಯುದ್ಧ ಮಾಡೋದು ಯೋಚನೆ ಮಾಡ್ತೀವಿ. ಅದೇ ಯೆಹೋಷಾಫಾಟನವರ ಸೇನೆ ಏನ್ ಮಾಡಿದ್ರು ಅಂದ್ರೆ, ದೇವರನ್ನ ಹುಡುಕಿದ್ರು, ದೇವರಲ್ಲಿ ಸೇರಿ ಪ್ರಾರ್ಥನೆ ಮಾಡಿದ್ರು, ದೇವರನ್ನ ನಂಬಿದ್ರು. ಸೊ ಆಗ ದೇವರಿಂದ ಒಂದು ಮಾತು ಬರ್ತಾ ಇದೆ. ಆ ಮಾತೆ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 17ನೇ ವಚನ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ, ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವ ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರ ಎದುರಿಗೆ ಹೊರಡಿರಿ, ಯೆಹೋವ ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಸೊ ಈ ಮಾತನ್ನ ಕೇಳಿದ ತಕ್ಷಣ, ದೇವ್ರು ನಮ್ಮ ಸಂಗಡ ಇರ್ತಾರಂತ ಹೇಳಿ ನಂಬಿಕೆ ಬಂದಿದ ತಕ್ಷಣ ಅವ್ರು ಏನು ಡೌಟ್ ಪಟ್ಟಿಲ್ಲ. ಹೌದಾ, ಏನ್ ಮಾಡ್ಬೇಕು, ದೇವ್ರು ಮಾಡೋದ್ ಮಾಡ್ಲಿ, ನಾವೊಂದು ಪ್ರಯತ್ನ ಮಾಡ್ಬೇಕಂತ ಮಾಡಿಲ್ಲ, ನಂಬಿಕೆಯಿಂದ ದೇವರನ್ನ ಆರಾಧನೆ ಮಾಡಿದ್ರು. ಸೊ ಇಲ್ಲಿ 4 ಕಾರ್ಯಗಳು ಇವ್ರು ಮಾಡಿದ್ರು. ಏನಂದ್ರೆ, ಮೊದಲನೇದಾಗಿ ದೇವರನ್ನ ಹುಡುಕಿದ್ರು, ಎರಡನೇದಾಗಿ ಒಮ್ಮನಸ್ಸಿನಿಂದ ದೇವರ ಸಮೂಹದಲ್ಲಿ ಸೇರಿದ್ರು, ಮೂರನೇದಾಗಿ ದೇವರನ್ನ ನಂಬಿದ್ರು, ನಾಲ್ಕನೇದಾಗಿ ದೇವರಿಗೆ ಆರಾಧನೆ ಮಾಡಿದ್ರು. ಈ 4 ಕಾರ್ಯಗಳು ಮಾಡಿದಾಗ ದೇವರು ಅವರಿಗೆ ಜಯವನ್ನು ಕೊಟ್ಟು ಬೆರಾಕ ತಗ್ಗಿನಲ್ಲಿ ನಿಲ್ಲಿಸ್ತಾರೆ. ಆ ಬೆರಾಕ ತಗ್ಗಿನ ಆಶೀರ್ವಾದ ಏನಂತಂದ್ರೆ, ಹೊರಕ್ಕಾಗದಿರುವ ಆಶೀರ್ವಾದ. ಇವರಿಗೆ ವಿರೋಧವಾಗಿ ಬಂದಂತ ಸೇನೆಗೆ ದೇವರೇ ಯುದ್ಧ ಮಾಡ್ತಾ ಇದಾರೆ. ಸೊ ದೇವರು ಇವತ್ತು ಹೇಳ್ತಾ ಇದಾರೆ, ಯಾವ ವಿಷಯದಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ಕಷ್ಟ ಪಡ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ಭಯ ಪಡ್ತೀರಾ, ಇವತ್ತು ದೇವರು ನಿಮಗಾಗಿ ಯುದ್ಧ ಮಾಡಿ ಜಯ ಕೊಡುವವರಾಗಿದ್ದಾರೆ. ನಾವು ಕಣ್ಗಳ ಮುಚ್ಚಿ ಒಪ್ಪಿಸಿಕೊಡೋಣ. ಎಸ್ ಲಾರ್ಡ್ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನಾವು ಯಾವ ವಿಷಯದಲ್ಲಿ ಹೋರಾಡ್ತಾ ಇದೀವಿ, ನಮ್ಮ ಕಷ್ಟ, ನಮ್ಮ ಕಣ್ಣೀರು, ನಮ್ಮ ದುಃಖ, ನಮ್ಮ ವೇದನೆ, ನಮ್ಮ ಸಮಸ್ಯೆ ಏನೆಲ್ಲ ಇದು ನನಗೆ ಮುಚ್ಚುಮರೆ ಇಲ್ಲ ಕರ್ತನೆ. ಇವತ್ತು ಪ್ರತಿಯೊಂದನ್ನ ಬಿಡುಗಡೆ ಕೊಡಿ ಸ್ವಾಮಿ. ಕರ್ತನೆ, ಕಾಯ್ದು ಕಾಪಾಡು. ಯಾರೆಲ್ಲ ಇದನ್ನು ನೋಡ್ತಾ ಇದ್ದಾರೋ ಅಪ್ಪ, ಕುಟುಂಬದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಅಪ್ಪ ಮಕ್ಕಳ ವಿಷಯದಲ್ಲಿ, ಗರ್ಭಫಲದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಯಾರೆಲ್ಲ ಸ್ವಾಮಿ ಯುದ್ಧ ಮಾಡಿ ಜಯ ಹೊಂದಲಾರದಿದ್ದಾರೋ ಇವತ್ತು ಯೇಸು ನಾಮದಲ್ಲಿ ಅಪ್ಪ ನೀನು ಅವರ